ಮಾಧ್ಯಮ ಮಿತ್ರರೇ, ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ 134ನೇ ಜಯಂತಿಯ ಹಬ್ಬದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನಲ್ಲಿ ಹಬ್ಬದ ವಾತಾವರಣದಿಂದ ಬಾಬಾ ಸಾಹೇಬರ ಜಯಂತಿಯನ್ನ ಮಾನ್ಯ ಶಾಸಕರ ನೇತೃತ್ವ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ನನ್ನ ಪಂಚಾಯಿತಿ ಆಗಿರ್ತಕ್ಕಂಥ ಎಚ್ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನನ್ನ ಎಲ್ಲ ಭೀಮ ಬಂಧುಗಳು ಇವತ್ತು ಪಂಚಾಯಿತಿ ಕಡೆಯಿಂದ ಏನು ಪಲ್ಲಕ್ಕಿಯನ್ನ ಮಾಡಬೇಕು ಅಂತೇಳಿ ಸರ್ಕಾರದ ಅಧಿಕಾರಿಗಳ ಆದೇಶ ಇತ್ತು. ಅದರಂತೆ ಇವತ್ತು ಒಂದು ಪಲ್ಲಕ್ಕಿಯನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವನ್ನ ನಿನ್ನೆಯಿಂದ ಶ್ರಮಪಟ್ಟು ಏನಿವತ್ತು ತಾಲೂಕು ಮಟ್ಟಕ್ಕೆ ಒಂದು ಪಲ್ಲಕ್ಕಿಯನ್ನ ಬಾಬಾ ಸಾಹೇಬರ ಪಲ್ಲಕ್ಕಿಯನ್ನ ಮೆರವಣಿಗೆ ಮುಖಾಂತರ ಬಂದು ಇವತ್ತು ತಾಲೂಕಿನಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯಾದ್ಯಂತ ಹೆಸರು ಗಳಿಸಿ ಇವತ್ತು ಏನು ಆ ಒಂದು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತೇಳಿ ಏನ್ ಮಾಡಿದ್ರು, ಅದರಲ್ಲಿ 2ನೇ ಪ್ರೈಸ್ ಅನ್ನ ನನ್ನ ಎಚ್ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಯುವಕ ಸಂಘ ಆ ಒಂದು ಪ್ರಶಸ್ತಿಯನ್ನು ಪಡೆದಿದ್ದು, ಇನ್ನಷ್ಟು ಮುಂದಿನ ದಿನಗಳಲ್ಲಿ ಪ್ರಥಮ ಒಂದು ಪ್ರಶಸ್ತಿಯನ್ನ ಪಡೆಯೋದ್ರಲ್ಲಿ ಮುಂದುಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಅಂಬೇಡ್ಕರ್ ಅವರ 134ನೇ ಒಂದು ಜಯಂತ್ಯೋತ್ಸವನ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ನಮ್ಮ ಶಾಸಕರಾದಂಥ ಮಂಜಣ್ಣವರು ಅದ್ಭುತವಾಗಿ ಮಾಡಬೇಕು ಅಂತ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಪಲ್ಲಕ್ಕಿಗಳಲ್ಲಿ ಉತ್ತಮವಾದಂತ ಒಂದು ಬಹುಮಾನವನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ನಮ್ಮ ಎಚ್-ಗೊಲ್ಲಳ್ಳಿ ಪಂಚಾಯತಿಗೆ 2ನೇ ಒಂದು ಬಹುಮಾನವನ್ನ ಕೊಟ್ಟಿದ್ದಾರೆ. ಆ ತಾಲೂಕಿನ ಅಧಿಕಾರಿಗಳಿಗೂ ಮತ್ತು ಎಲ್ಲ ಈ ಒಂದು ಇದನ್ನ ಕೊಟ್ಟು ಈ ಒಂದು ಬಹುಮಾನ ಬರಬೇಕಾದ್ರೆ ನಮಗೆ ಮುಖ್ಯ ಕಾರಣಕರ್ತರಾದಂತ ನಮ್ಮ PDO ಮೇಡಮ್ನವರು ಮತ್ತು ಅವರ ಸಿಬ್ಬಂದಿ ಹಾಗೂ ಮುಖ್ಯವಾಗಿ ಇಷ್ಟು ಎಲ್ಲ ಕಷ್ಟಪಟ್ಟು ಈ ಒಂದು ಬಹುಮಾನ ಗಳಿಸಬೇಕಾದ್ರೆ ನಮ್ಮ ಇಡೀ ಈ ಒಂದು ಅಂಬೇಡ್ಕರ್ ಬಳಗ, ಎಚ್-ಗೊಲ್ಲಳ್ಳಿಯ ಕಾಲೋನಿಯ ಒಂದು ಅಂಬೇಡ್ಕರ್ ಬಳಗ ಒಂದು ನೇತೃತ್ವ, ಅವರ ಒಂದು ಸಹಕಾರ, ಅವರ ಒಂದು ಸಹಾಯ, ಅವರ ಒಂದು ಕೆಲಸ, ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕೆಲಸ ಮಾಡಿ ಈ ಒಂದು ಬಹುಮಾನ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ತಾಲೂಕಿನ ಆದ್ಯಂತ ನಮ್ಮ ವಿಜಯನ ಪರವಾಗಿ ಮತ್ತು ವೆಂಕಟೇಶನ ಪರವಾಗಿ ಮತ್ತು ನಮ್ಮ PDO ಪರವಾಗಿ, ಮುಖ್ಯವಾಗಿ ಇದರಲ್ಲಿ ನಮ್ಮ ಪ್ರಸಾದ್ ಅವರು ತಮ್ಮ ಆಗಿರ್ತಕ್ಕಂಥ ಮತ್ತು ಬಾಲಾಜಿ ಹಾಗೂ ಅವ್ರ ತಮ್ಮನಾಗಿರ್ತಕ್ಕಂಥ ಗಂಗಾಧರ ಟೀಚರ್ಸ್, ಅವ್ರ ಮಿಸಸ್ ಟೀಚರ್ಸ್, ಇವರು ಹಗಲು ರಾತ್ರಿ ಇದನ್ನ ಕಷ್ಟಪಟ್ಟು ಮಾಡಿರೋದ್ರಿಂದ ನಮ್ಮೆಲ್ಲರ ಫಲವಾಗಿ ಇವತ್ತು ನಮಗೆ ಈ ಒಂದು 2ನೇ ಬಹುಮಾನ ಸಿಕ್ಕಿದೆ. ಅದರಿಂದ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಮತ್ತು ತಾಲೂಕಿನಾದ್ಯಂತ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ.